ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿದ್ವಿ ದೇವತೆಗಳ ನಗರ ಪಿರಿಯಾಪಟ್ಟಣಕ್ಕೆ. ಹಂಗೆ ಬಂದಿದ್ದೀವಿ ನಮ್ಮ ಕಾಲೇಜ್ ಫ್ರೆಂಡ್ ಮೀಟ್ ಮಾಡ್ಕೊ ಹೋಗೋದ ಅಂತ. ಸಖತ್ತಾಗಿ ಹಾಡು ಹೇಳ್ತಾರೆ, ಒಂದೆರಡು ಹಾಡು ಹೇಳ್ತೀನಿ ರೀ, ಬರಲಿ ಅವರು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಗು ಬರ್ಲಿಲ್ವಾ? ಹಾಗೆ ಹೋಗೋದಾರಲ್ಲಿ ಮತ್ತಿಗೂಡು ವಿಸಿಟ್ ಮಾಡಿದೆ. ಗಾಯ್ಸ್, ನಾನು ಅವಾಗಲೇ ಹೇಳಿದ್ನಲ್ಲ ಬಾಲಾಜಿ ಅಂತ, ಇವರೇ ಸಿಂಗರು. ಒಂದೆರಡು ಲೈನ್ ಸಾಂಗ್ ಹೇಳೋ ಬಾಲಾಜಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ದರಗಿಳಿದು ಆಹಾ ಓಹೋ ಆಹಾ ಹರಿಯುವ ನದಿಯಲಿ ಜಾಡಿ ಊಬನಗಳು ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ? ಅಲ್ಲಿ ಕೆಲಸ ಮಾಡೋರ್ಗೆ ಆನೆ ಬಗ್ಗೆ ಹೇಳಿ ಅಂದರೆ ಒಂಚೂರು ಹೇಳಲಿಲ್ಲ. ಕೇಳ್ಕೊಳ್ಳಿ, ಕೌಂಟ್ರ್ ಹತ್ರ ಹೋಗಿ. ಅಲ್ಲಿಂದ ನಾವು ಹೋಗಿದ್ದ ಆನೆ ಹೆಸರೇ ಅಶೋಕ. 53 ವರ್ಷ ಈ ಆನೆಗೆ. ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ. ಈ ಆನೆ ಮಾತಿನ ಮಾತಕ್ಕಿಂತ ನಮ್ಮ ಹುಡುಗನ ಮಾತೇ ಚೆನ್ನಾಗಿ ಕೇಳ್ತಾ ಇದ್ದೆ ನೋಡಿ. ಮೀಟರ್ ಬೇಕು, ಮೀಟರ್. A few moments later. ಇನ್ನು ಸಂಜೆ 5:30 ಆಯಿತು, ಆನೆ ಹೊರಡೋ ಟೈಮ್ ಆಯಿತು. ನೋಡಿ ಹೆಂಗೆ ಹೋಗ್ತಿದೆ ಆನೆಗಳು. ಇನ್ನು ನಮಗೆ ಬರೋದಾರಲ್ಲಿ ಕಾಟಿ, ಜಿಂಕೆ, ಆನೆ ಎಲ್ಲ ಸಿಕ್ತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ನೋಡಿ ನಮ್ಮ ಹುಡುಗರೆಲ್ಲ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದವ್ರೆ ನೋಡಿ. ನಾನು ನೋಡಿ ಅದೇ ಹಳೆ ಟೀ ಶರ್ಟ್ ಹಾಕ ಬಂದಿದ್ದೀನಿ. ಆದರೂ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಬಡವ ಅಂತ. ನಾನು ಬಡವ ಅಂತ ಹೆಮ್ಮೆಯಿಂದ ಯಾಕೆ ಕೇಳ್ಕೊತೀನಿ ಅಂದರೆ, ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಲಿರಲ್ಲ. ಬಡವನಾಗಿ ಹುಟ್ಟಿದ್ದೀನಿ, ಆದರೆ ಎಲ್ಲಿ ಮುಟ್ಟಬೇಕು ಅನ್ನೋದು ನಮ್ಮ ಕೈಲಿರ್ತದೆ. ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಕಷ್ಟಪಡಬೇಕು. ಕಷ್ಟಪಟ್ರೆ ಮುಂದೆ ಬರುವಂಥ ದಿನಗಳು ಸುಖಕರವಾಗಿರ್ತದೆ. ಈ ಮಾತು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.